ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು. ಕಳೆದ 3 ತಿಂಗಳಿಂದ ಪಿಂಚಣಿ ಬಂದಿಲ್ಲ. ವೃದ್ಧರು, ವಿಕಲಚೇತನರು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಪಿಂಚಣಿಗೋಸ್ಕರ ಕಂದಾಯ ಇಲಾಖೆಯ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿನ ಚಿತ್ರಣ ಅಂತ ನೋಡೋಣ ಬನ್ನಿ. 3 ತಿಂಗಳಿಂದ ಬಾರದ ಪಿಂಚಣಿಗಾಗಿ ವೃದ್ಧರು, ವಿಶೇಷ ಚೇತನರು, ಮಹಿಳೆಯರ ಅಲೆದಾಟ, ಸಾರ್ವಜನಿಕರ ಅಲೆದಾಟ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಎಸ್, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಬೊಬ್ಬೆ ಬಡ್ಕೊಳ್ತಾ ಇದೆ. ಜನರಿಗೆ ಗ್ಯಾರಂಟಿನೂ ಸರಿಯಾಗಿ ಸಿಗ್ತಿಲ್ಲ, ಪಿಂಚಣಿನೂ ಬರ್ತಿಲ್ಲ. ಕಳೆದ 3 ತಿಂಗಳಿಂದ ಪಿಂಚಣಿ ಬಾರದೆ ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿರುವ ಕಂದಾಯ ಭವನಕ್ಕೆ ವೃದ್ಧರು, ಮಹಿಳೆಯರು ಅಲೆದಾಡ್ತಿದ್ದಾರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಶೇಷ ಚೇತನರ ವೇತನಕ್ಕಾಗಿ ಕಚೇರಿ ಬಳಿ ಸಾಲು ಕಟ್ಟಿ ನಿಂತಿದ್ದಾರೆ. ವೃದ್ಧಾಪ್ಯ ವೇತನ ಬರದೆ ಜನರು, ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಸರದಿ ಸಾಲಿನಂತೂ ಪಿಂಚಣಿಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಪ್ರೆಸೆಂಟ್ ಕಂದಾಯ ಭವನದಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿದ್ದೀನಿ. ತಾವು ನೋಡ್ತಾ ಹೋಗ್ಬೋದು, ಕ್ಯೂನಲ್ಲಿ ನಿಂತು ಜನ ಪಿಂಚಣಿಗೋಸ್ಕರ ಕಾಯ್ತಾ ಇರತಕ್ಕಂಥ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇದೆ. ಇವರೆಲ್ಲರೂ ಕೂಡ ವೃದ್ಧಾಪ್ಯ ವೇತನ 1200 ರೂಪಾಯಿ ಬರಬೇಕು, ಅದು ಬಂದಿಲ್ಲ. 3 ತಿಂಗಳಿಂದಲೂ ಕೂಡ ಬರ್ತಿಲ್ಲ ಅಂತ ಹೇಳುವಂಥದ್ದು. ಡಿಸೆಂಬರ್ ಲಾಸ್ಟ್ ಬಂದಿದೆ, ಜನವರಿ ಫೆಬ್ರವರಿಯಲ್ಲಿ ಬಂದೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅವರೆಲ್ಲರೂ ಕೂಡ ಸರದಿ ಸಾಲಿನ ನಿಂತು ಕಾಯ್ತಾ ಇರ್ತಕ್ಕಂಥ ದೃಶ್ಯಾವಳಿ ನಮಗೆ ಕಂಡು ಬರ್ತಾ ಹೋಗ್ತಾ ಇದೆ. ಬೆಂಗಳೂರಿನ ತಾವರೆಕೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಜನ ಬಂದು ವಿಚಾರಿಸಿ ವಾಪಸ್ ಆಗ್ತಿದ್ದಾರೆ. ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಪಿಂಚಣಿ ಬಂದೇ ಇಲ್ವಂತೆ. ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಿಲ್ವಂತೆ. ಪಿಂಚಣಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಗೇನು ಪೆನ್ಷನ್ 1200 ಬರುತ್ತೆ, 3 ತಿಂಗಳಿಂದ ಬಂದಿಲ್ಲ ಸಾಹೇಬ್ರೆ. ಏನೇನಿಗೆ ಸಹಾಯ ಮಾಡ್ತಾರೆ ಗೌರ್ಮೆಂಟು? ನಮಗೇನು ಬಡವ್ರಿಗೇನು ಇನ್ಕ್ರೀಸ್ ಮಾಡಿಲ್ಲ. ನಮಗೆ 3 ತಿಂಗಳಿಂದ ಪೆನ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ರೀಸನಿಗೆ ನಿಲ್ಲಿಸಿದ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇವ್ರನ್ನ ಕೇಳಿದ್ರೆ ಅದೆಲ್ಲ ಸೌತ್ಗೆ ಹೋಗಿ ಇಂತ ಇದ್ದಾರೆ. ಈಗ ಅಲ್ಲಿ ಕೇಳಿದ್ರೆ ಅಲ್ಲಿಂದ ಇನ್ನೆಲ್ಲ ಹೋಗಿ ಇಂತಾರೆ ಇವರು. ನೋಡಿ, ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ನಾವು? 3-4 ತಿಂಗಳಿಗೆ ಆಯಿತು. ಡಿಸೆಂಬರಲ್ಲಿ ಬಂದಿದ್ದು, ಬ್ಯಾಂಕಲ್ಲಿ ದುಡ್ಡೇ ಬರ್ತಾ ಇಲ್ಲ. ವಯಸ್ಸಾಗಿದೆ, ಮಾತೆಗಳಿಗೆಲ್ಲ ದುಡ್ಡು ಬೇಕಾಗುತ್ತೆ. 1200 ರೂಪಾಯಿ ಇವಾಗ ಕೇಳಿದಕ್ಕೆ ಏನೋ NIC ಅಂತ ಏನೋ ಬರ್ಕೊಂಡವ್ರೆ, ಮಾಡಿದ್ದೀನಿ. ಆದ್ರೂ ಸುಮ್ಮನೆ ತಿರುಗಿಸ್ತಾರೆ, ಅಲ್ಲೋಗಿ ಇಲ್ಲೋಗಿ ಅಂತೇಳಿ. ಸರ್ಕಾರನೂ ಹಿಂಗೆ ಮಾಡ್ತದೆ. ಹೆಂಗೆ ಇಬ್ರು ಟ್ವಿನ್ಸ್ ಇರೋದು, ಇಬ್ರದ್ದು ಬರ್ದಲ್ಲ ಪಿಂಚನ್. 8 ತಿಂಗಳಾಗಿದೆ, 3 ತಿಂಗಳಾಯ್ತು ಮಾಡಿಸಿ. ಮೊದಲು ಬರ್ತಾಯಿದ್ದು ಪೋಸ್ಟ್ ಆಫೀಸ್ ಬರ್ತಾಯಿದ್ದು 1400 ರೂಪಾಯಿ. ಪೋಸ್ಟ್ ಆಫೀಸಿಂದ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಳ್ಳೋಕ್ಕಾಗಲ್ಲ, ನಮಗೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಬ್ಯಾಂಕಿಗೆ ಮಾಡಿಸ್ಕೊಂಡ್ವಿ. ಬ್ಯಾಂಕಿಗೆ ಮಾಡಿಸ್ದಾಗಿಂದ ಬರ್ತಾನೆ ಇಲ್ಲ. ಎಸ್, ಪಿಂಚಣಿ ಹಣ ಬಾರದಕ್ಕೆ ಏನ್ ಸಮಸ್ಯೆ ಆಗಿದೆಯೋ ಏನೋ ಗೊತ್ತಿಲ್ಲ. KYC ಮಾಡಿಸಿದ್ರು ಹಣ ಬರ್ತಿಲ್ಲ. ಏನಾದ್ರೂ ತಾಂತ್ರಿಕ ದೋಷ ಆಗಿದ್ರೆ ಸರಿಪಡಿಸಬೇಕಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಪಿಂಚಣಿ ಬರೋ ತರ ಮಾಡುತ್ತಾ ಕಾದು ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.